ಸರ್ಕಾರಿ ಪದವಿ ಕಾಲೇಜಿನ ಭರವಸೆ ಈಡೇರಿಲ್ಲವೇಕೆ? ಶಿವಾನಂದ ಯಡಳ್ಳಿ. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿ 2026-27ನೇ ಸಾಲಿನ ಬಜೆಟ್ನಲ್ಲಿ ಪಟ್ಟಣಕ್ಕೆ ಸರ್ಕಾರಿ ಪದವಿ ಕಾಲೇಜಿಗೆ ಅನುಮೋದನೆ ಪಡೆದಿದ್ದೇನೆ ಎಂದು ಹೇಳುವ ಶಾಸಕ ವಿಠಲ ಕಟಕದೊಂಡ ಅವರು ಈವರೆಗೂ ಪಟ್ಟಣದಲ್ಲಿ ಕಾಲೇಜು ಆರಂಭಿಸಿಲ್ಲ ಏಕೆ ಎಂದು ಕೆಆರ್ಎಸ್ ಪಕ್ಷದ ಸಂಘಟನಾ ರಾಜ್ಯ ಕಾರ್ಯದರ್ಶಿ ಶಿವಾನಂದ ಯಡಳ್ಳಿ ಪ್ರಶ್ನಿಸಿದರು. ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಚಡಚಣದಲ್ಲಿ ಪದವಿ ಕಾಲೇಜು ಪ್ರಾರಂಭಿಸುವುದಾಗಿ ಹೇಳಿ ವಿಳಂಬ ನೀತಿ ಅನುಸರಿಸುತ್ತಿರುವ ಶಾಸಕರು ತಮ್ಮ ಇಚ್ಛಾಶಕ್ತಿಯ ಕೊರತೆಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಿತ ಕಾಪಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಮೇ 26ರಿಂದ ಎಲ್ಲ ಕಡೆ ಶಾಲಾ ಕಾಲೇಜುಗಳು ಪ್ರಾರಂಭವಾಗುತ್ತವೆ. ಆದರೆ ಪಟ್ಟಣದಲ್ಲಿ ಮಂಜೂರಾಗಿರುವ ಕಾಲೇಜು ಮಾತ್ರ ಆರಂಭವಾಗುವ ಮಾಡಿಲ್ಲ. ಯಾವುದೇ ಲಕ್ಷಣ ಅಲ್ಲದೆ ಮಂಜೂರಾಗಿರುವ ಸರ್ಕಾರಿ ಕಾಲೇಜಿಗೆ ಉಪನ್ಯಾಸಕರನ್ನು ಹಾಗೂ ಕಾಣುತ್ತಿಲ್ಲ. ಸಿಬ್ಬಂದಿಯನ್ನು ನಿಯೋಜನೆ ಬಹುಮುಖ್ಯವಾಗಿ ಕಾಲೇಜು ಆರಂಭಕ್ಕೆ ಪಟ್ಟಣದಲ್ಲಿ ಸ್ಥಳವನ್ನು ಕೂಡ ಈವರೆಗೂ ಗುರುತಿಸದೆ ನಿಷ್ಕಾಳಜಿ ತೋರುತ್ತಿದ್ದಾರೆ. ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ತಾಲೂಕು ಆಗಿರುವ ಈ ಭಾಗದ ಬಡ ವಿದ್ಯಾರ್ಥಿಗಳ ಹಿತ ಕಾಪಾಡಬೇಕಾದ ಶಾಸಕರು ಏಕೆ ಕಡೆಗಣಿಸುತ್ತಿದ್ದಾರೋ ಗೊತ್ತಿಲ್ಲ. ಕೂಡಲೇ ಕಾಲೇಜು ಆರಂಭಿಸಬೇಕು. ಇಲ್ಲದೆ ಹೋದರೆ ನಮ್ಮ ಪಕ್ಷದಿಂದ ಶಾಸಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದರು. ಎಲ್ಲರಿಗೆ ಮಾಧ್ಯಮ ಮಿತ್ರರಿಗೆ ಮತ್ತು ಪಕ್ಷದವರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂದರೆ, ಇಲ್ಲೇ ನಮ್ಮ ಚರ್ಚಂದಾಗ ಈಗ ಡಿಗ್ರಿ ಕಾಲೇಜ್ ಹೈಸ್ಕೂಲ್ ಬದಲಾದ ವಿಷಯ ಇರೋದು. ವಿಷಯ ಏನಪ್ಪ ಅಂದ್ರೆ, ಇದೇ ನಮ್ಮ ಚರ್ಚನ ಸಂಸ್ಥಾ. ಈ ಸಂಸ್ಥಾ ಏನದಲ್ಲ, ಈ ಸಂಸ್ಥಾದ ಒಳಗೆ ಒಬ್ಬೊಬ್ಬರಿಗೆ ಅಡ್ಮಿಷನ್ ಫೀಸ್ 70,000 50,000 ಏನು ಅವ್ರಿಗೆ ಎಷ್ಟು ಬರ್ತದೆ ಅಷ್ಟು ಹಿಂಗೆ ಫಿಕ್ಸ್ ಅಂತಿರೋದು. ಮತ್ತು ಮಾರಿ ನೋಡಿ ಮಣ ಹಾಕೋದು. ಮತ್ತು ಈ ಸಂಸ್ಥಾದವ್ರು ಏನು ಮಾಡತ್ತಾರ ಅಂದ್ರೆ, ಇಲ್ಲಿ ಸಂಸ್ಥಾ ನೋಡ್ರಿ, ನಮ್ಮ ಗೌರ್ಮೆಂಟೇ ಬಾಡಿಗೆ ತುಂಬ್ತದ. ಗೌರ್ಮೆಂಟ್ದಿಂದೇ ಅಲ್ಲಿ ಊಟ ಅದ, ಎಲ್ಲ ಮ್ಯಾಗಿನೆಲ್ಲ ಮಕ್ಕಳಿಗೆ ಬರೋಂಥದ್ದು ಊಟ ಗೌರ್ಮೆಂಟ್ ಇದೆ, ಪಗಾರ ಸಗಡ ಗೌರ್ಮೆಂಟ್ ಇದೆ, ಎಲ್ಲ ಗೌರ್ಮೆಂಟ್ ಅದ. ಮತ್ತು ಫೀ ಯಾಕಿಂದ ಅಷ್ಟು ಹೋದಾರ ಅಂತ ನಮ್ಗೆ ಗೊತ್ತಾಗದ. ಮಂದಿಗೆ ತಿಳಿದಾಗ್ತದೆ ಏನು ತಿಳಿದಾಗದ ನನಗೆ ಗೊತ್ತೇ ಆಗಂತು. ಇದೆಲ್ಲ ನೀವು ಎಲ್ಲ ಗೌರ್ಮೆಂಟ್ದವ್ರಿಗೆ ಪ್ರತಿಯೊಂದು ಗೌರ್ಮೆಂಟ್ ಸವಲತ್ತು ಅವ್ರು ತೊಗೊಂತಾರೆ. ಮತ್ತು ಫೀ ಕಂಡಪಟ್ಟಿ ತೊಗೊಂತಾರೆ. ನೀವು ಅದು ಅಟೆಂಡ್ ಫೀ ಕೊಟ್ಟು ನೀವು ಮಕ್ಕಳಿಗೆ ನೀವು ಅಲ್ಲಿಗೆ ಹಾಕ್ತೀರಪ್ಪ ಅಂದರೆ ನಿಮ್ಮಂತ ಏನು ಹೇಳ್ಬಾರ್ದು. ಮತ್ತು ಇಲ್ಲಿ ಇನ್ನೂ ಭಾಳ ಅದಾವ ವಿಷಯವನ್ನು ನಿಮ್ಗೆ ಒಂದೊಂದು ಹೇಳ್ತೀನಿ. ಮತ್ತು ಈಗ ಇದೇ ಗೌರ್ಮೆಂಟ್ ಇದೇನು ಕೆಲವೊಂದು ಒಳಗೆ ಅದಲ್ಲ ಕಲ್ಸೋರು, ಅವ್ರ ಮಕ್ಕಳು ಇಲ್ಲಿ ಕಲಿಯಂಗಿಲ್ಲ. ಅವ್ರು ಬಿಜಾಪುರ, ಧಾರವಾಡ, ಹುಬ್ಬಳ್ಳಿ ಆ ಕಡೆ ಕಲಿತಾರೆ. ತಮ್ಮ ಮಕ್ಕಳೇ ಇಲ್ಲಿ ಕಲಿಯಂಗಿಲ್ಲ, ತಮ್ಮ ಮಕ್ಕಳೇ ಬೇರೆ ಕಡೆ ಕಲಿತಾರೆ. ಅದು ಮತ್ತು ಇಲ್ಲಿ ಏನು ವಿಚಾರ ಮಾಡಿದ್ವಿ ಅಲ್ಲ ಅಂದ್ರೆ, ಇಲ್ಲಿ ಸಂಸ್ಥಾ ಬರೀ ರೊಕ್ಕ ಮಂದಿ ಬಡವರಿಗೆ ಸೌಕರ್ಯ ಬೇಕಾಗಿ ಬಟ್ ರೊಕ್ಕ ಬಳಸೋದು, ರೊಕ್ಕ ಒಟ್ಟು ರೊಕ್ಕ ಬೇಕು ಇಲ್ಲಿ ಸಂಸ್ಥಾದವರಿಗೆ. ಈ ಸಂಸ್ಥಾವ್ರು ಏನು ಮಾಡ್ತಾರೆ, ಈ ಎಂ ಬಿ ಪಾಟೀಲ್ ಈ ದೊಡ್ಡ ದೊಡ್ಡಗಳು ಏನು ರಾಜಕಾರಣ ಇರ್ತಾರೆ ಹೋಗಿ ಭೇಟಿ ಆಗೋದು. ಈಗ ಯಾವ ಗೌರ್ಮೆಂಟ್ ಆಗತ್ತೀವಿ ಅಂದ್ರೆ ಹೋಗಿ ಭೇಟಿ ಆಗೋದು, ಗಪ್ಸಿಪದಾಗ ಡೀಲ್ ಮುಗಿಸೋದು. ಒಟ್ಟು ಇದು ಆಗ್ಬಾರ್ದು. ಯಾವ ಬಂದಾಗ ಅವ್ರಿಗೆ ಬಾಯಿ ಮುಗಿಸೋದು. ಭಾಳ ನೋಡ್ಬೇಕು ನೀವು. ಇದಕ್ಕಿಂತ ಪೈಲೆ 10-15 ವರ್ಷ ಹಚ್ಚಿಗೆ ಇದೇ ಇಟ್ಟಲ್ಲಿ ಕಟ್ಕೊಂಡು ನೋಡಿ ಶಾಸಕರು ಇದ್ದಂದ್ರೆ ನಮ್ಮ ಊರಿಗೆ ಬಂದಂಥವು ಒಟ್ಟು ಬರೋಡವಲ್ಲ, ಝಳಕಿ ದುರ್ಗದಾಗ್ಯಾವ ನೋಡಿ. ಝಳಕಿ ಅಲ್ಲಿ ಏನು ಬೇಕಾದ್ರೆ ಎಲ್ಲವ. ಅದು ಇಂಡಿ ತಾಲೂಕ ಅಲ್ಲಿ MLA ಯಶವಂತರಾವ್ ಪಾಟೀಲ್ ಅವರು MLA ಕಡೆ ಅವ್ರು ನಮ್ದೆಲ್ಲ ಒಯ್ದು ಅವ್ರಿಗೆ ಕೊಟ್ಟರು. ಅದು ಇವರು ಝಳಕಿ ಬಾರಿ ಮಾಡಿದೆ, ಅಕ್ಕಡ ಬಾರಿ ಮಾಡಿದೆ. ಇವ್ರಿಗೆ ಒಳಗೆ ಸಿಗ್ದಿರ್ತದ. ಅದಕ್ಕೆ ಇವರೆಲ್ಲ ಹಿಂಗೆ ಮಾಡತ್ತಾರೆ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಇಲ್ಲಿ ನಮ್ಮ ಚರ್ಚನ ಒಳಗೆ ಕೆಲವು ಧಾನ್ಯಗಳು ಏನು ಮಾಡೋದು, ಮೊನ್ನೆ ನಾವು ಸಾಲಿ ಕಾಲೇಜ್ ಹೈಸ್ಕೂಲ್ ಏನೇ ಒಂದು ನೀವು ಕಟ್ಟೋದಿದ್ರೆ ನಾವು ನಿಮ್ಗೆ ಜಾಗ ಕೊಡ್ತೀವಿ ಅಂತ ಒಂದು 2 ಎಕರೆ ಜಾಗ ಕೊಡ್ತೀವಿ ಅಂತ ಅವ್ರು ಬಂದು ಖುದ್ದಾಗಿ ಹೇಳತ್ತಾರೆ. 2 ಎಕರೆ ಕಟ್ಬೋದು ಬಂದಂಥದ್ದು ಸಾಲಿ 2 ಎಕರೆ ಕಟ್ಬೋದು. ಈ ಶಾಸಕ ಇರತ್ತಾರ ಕೊಟ್ಟವ ನನ್ನ ಹೆಸರು ಹಾಕ್ರಿ ಅನ್ನೋನಿ ಕೊಟ್ಟವರು ನಮ್ಮ ಹೆಸರು ಹಾಕ್ರಿ. ಮತ್ತು ಆಯ್ತಪ್ಪ ಬ್ಯಾಡ ಧಾನ್ಯ ಕೊಟ್ಟದ ಹೆಸರು ಹಾಕಲ್ಲ, ಹಿಂಗೆ ನಿಂದು ಒಳಗೆ ನಿಂದು ಇರ್ತವೆ ಕೂತಂತ್ರ ಆಯ್ತಪ್ಪ. ಶಾಸಕರ ನಿಮ್ಮದೇ ಇಲ್ಲಿ ಕಂಡಪಟ್ಟಿ ಜಾಗ 10 ಎಕರೆ 12 ಎಕರೆ ಅವ್ರು ನಿಮ್ಮದೇ ಹೊಲ ಅದ ಎಲ್ಲ ಅದ. ಮತ್ತು ನಿಮ್ಮದೇ ಕೊಟ್ಟು ನಿಮ್ಮ ಹೆಸರು ಹಾಕ್ಸ್ಬೋದಲ್ಲ, ಹಾಕ್ರಿ. ಇಟ್ಟಲ್ಲಿ ಕಡ್ದು ಶಾಸಕರು ಕೊಟ್ಟರೆ ಸಾಲಿ ಹೆಸರು ಮೇಲೆ ಹಾಕೊಂಡು ಇದು ಏನು ಹಚ್ಕೋದು ಹಾಕೊಂಡು ನೀವು ಕೊಟ್ಟು ನೀವು ಕೊಡಂಗಿಲ್ಲ. ಕೊಡೋರಿಗೆ ನೀವು ಬೇಡ ಹಚ್ಚಿರಿ. ಅಂದರೆ ಒಟ್ಟು ನೀವು ಒಂದು ನೆಪ ಒಟ್ಟಿದ್ದು ಸಾಲಿ ಅವು ಆಗ್ಬಾರ್ದು ಅಂತೇಳಿ ಒಟ್ಟು ಉಡಿಸುವಂಥ ಒಂದು ನೆಪ ನಿಮ್ಗೆ ಬಳಿ ಅದೊಂದು ಏನೋ ನೀವು ನಡೆದ ಮೈಂಡ್ದಾಗ. ಮತ್ತು ಅದು ಎಲ್ಲ ಬಂದಾಗಬೇಕು. ಇಲ್ಲಿ ಬಂದಂಥ ಎಲ್ಲ ಇಲ್ಲಿ ಪ್ರತಿಯೊಂದು ಆಗಬೇಕು. ಕಾಲೇಜ್ ಹೈಸ್ಕೂಲ್ ಡಿಗ್ರಿ ಕಾಲೇಜ್ ಅಷ್ಟೇ ಅಲ್ಲ, ಇಲ್ಲಿ ಡಿಪೆಂಡ್ ಮಾಡೋದಾಗಲಿ ಅಗ್ನಿಶಾಮಕದಾಗಲಿ ಪ್ರತಿಯೊಂದು ಏನೂ ಇಲ್ಲ. ಇದು ತಾಲೂಕದಾಗ ಒಂದಿನ ಏನಿಲ್ಲ. ಮತ್ತು ತಾಲೂಕು ಕ್ಯಾನ್ಸಲ್ ಮಾಡಿಬಿಡ್ತೀನ. ಈ ತಾಲೂಕಿನೇ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿ ನೋಡ. ಚರ್ಚನ್ ತಾಲೂಕದಾಗ ಕೆಲವೊಂದು ಆಫೀಸ್ಗಳಾಗಬೇಕಾಯ್ತು, ಒಂದು ಆಫೀಸ್ಗಳಿಲ್ಲ. ಯಾರು ಕೇಳಕ್ಕೆ ಹೋಗೋಣ, ನಿಮ್ಮ ಚಲಗಳು ನಮ್ಗೆ ಬಾಯಿ ಮುಗಿಸೋದು. ಮೊನ್ನೆ ನನಗೆ ಪ್ರೆಸ್ ಮೀಟ್ ಮಾಡಿ ಹೊರಗೆ ಹಾಕಿದ್ರಿ. ಎಲ್ಲ ಪ್ರೆಸ್ ಮೀಟ್ದವ್ರು ಎಲ್ಲ ಒಟ್ಟು ಮಂದಿ ಇಲ್ಲೇ ಇತ್ತು, ಮಾಧ್ಯಮದವ್ರು ಎಲ್ಲರೂ. ಅವ್ರ ಮುಂದೆ ನೀವು ಕಳಿಸ್ತೀರಪ್ಪ ಅಂದ್ರೆ
ನೀವು ಶಾಸಕ ಏನದು ಚಲೋ ಅನ್ನಂಗಿಲ್ಲ. ಆ PSI ಬಂದು ಜಗತ್ತ, ನಿಮ್ಮ PA ಬಂದು ಜಗತ್ತ, ಅವ ಯಾವನೋ ನಿಮ್ಗೆ ಡ್ರೈವರ ನಾನು ಮುದಲ್ ಶುರು ಮಾಡಕ್ಕೆ ಬಂದನೋ ಏನು ಮುದಲ್ ಕಸಬ ಬಂದನೇ ಹೇಳ್ಬೇಕು. ಇಂಥವೆಲ್ಲ ಇಟ್ಕೊಂಡು ನೀವೆಲ್ಲ ಏನು ಮಾಡತ್ತೀರಿ, ನೀವೇ ಅದು ಕಳ್ಕೊಳಕತ್ತೀರಿ. ಇವೆಲ್ಲ ಬಂದಾಗಬೇಕು. ನೀವು ಹಿಂದೆ ಗುಂಡಗಳು ಇಟ್ಕೊಂಡು ಯಾವದಪ್ಪ ಅಮೃತನವ ಇದೇ ನೋಡ್ರಿ, ನಾನು ಎಕ್ಸಾಂಪಲ್ ಹೇಳ್ತೀನಿ. ಯಾವದಪ್ಪ ಬಡವ ಅಮೃತನವ ನೋಡ್ರಿ, ನಮ್ಮ ಮಗಳ ಮದುವೆ ಅದ, ಅವ ಅಪ್ಪ ಇಲ್ಲ ಏನಿಲ್ಲ, ಹಿಂಗೆ ಕೆಲವೊಂದು ಏನೋ ಬರ್ತಿರ್ತಾವೆ ಸಮಸ್ಯೆಗಳು. ಈಗ ನೋಡ್ರಿ ಪಂಚಾಯತ್ಗಳೆಲ್ಲ ಒಂದು ಸಹಾಯ ಮಾಡಿ, ಒಂದು ಏನಾರ ಹ್ಯಾಂಡಿಕ್ಯಾಪ್ ಅಲ್ಲ, ಹಿಂಗೆ ಏನಾರ ಒಂದು ನಮ್ಮ ಮನೆ ಸುಟ್ಟದ, ಈಗ ಅನವತ್ತನೋ ಬಂದು ನೀವು ಯಾರು ಒಬ್ಬರಿಗೆ ಹೇಳ್ಬೇಕಂದ್ರೆ 20 ಮಂದಿ ಗುಸು ನಿಮ್ಮ ಕುಂಡಿ ಬಡೆಗೆ ಚಂತ ನೀವು ಬಂದ್ರೆ ನಿಮ್ಮ ಕುಂಡಿ ಹಿಂದೆ ಕಾಣತ್ತಾರೆ ಬಾಲಂಗಿಸಿ. ಅದು ಹೆಂಗೆ ರೈಲ್ವೆ ಮುಂದೆ ಓಡ್ತಿರ್ತಾರೆ ಇಂಜನ್ ಆಗಿಂದ ಬಾಲಂಗಿಸಿನೇ. ಅವೆಲ್ಲ ಬಾಲಂಗಿಸಿ ಬಂದಾಗಬೇಕು. ಯಾವಾಗ ಬರೋದು ಹೇಳ್ಬೇಕು ಅಂತಂದ್ರೆ ಬಾಲಂಗಿಸಿನೇ ಹೆಚ್ಚಿರ್ತಾವೆ ನಿಮ್ಮ ಮುಂದೆ. ಅವು ಇಲ್ಲಿ ಬರ್ತಾವ, ಹೇಳೋದಿಲ್ಲ ಕೇಳೋದಿಲ್ಲ, ಹೋಗ್ಬಿಡ್ತಾವೆ. ಒಬ್ಬ ಶಾಸಕರಿದ್ರಿ ಯಾರು ಬರಬೇಡಪ್ಪ, ಯಾರು ಬಂದು ನಮ್ಗೆ ಅವತ್ತನ ಹೇಳಿರ್ತಾರ, ನೀವು ಮುಗಿತಂದ್ರೆ ನಡೆ ಹಾಕಬೇಕು. ಅವರೆಲ್ಲ ಚಂತರ 24 ತಾಸು ನಿಮ್ಮ ಜೊಲಿನೇ ಇರ್ತಾರೆ. ಯಾವೊಬ್ಬರು ಬಡವರು ಒಂದು ಏನಾದ್ರು ಹೇಳಬೇಕಪ್ಪ ಶಾಸಕರ ಮುಂದೆ, ಏನಾದ್ರು ಒಂದು ನಮ್ಗೆ ಕಷ್ಟ ಸುಖ ಹೇಳಿದ್ರೆ ಬದಿಗೆ ಇರ್ತದೆ. ಅವ್ನು ಯಾವ ಆಫೀಸರ್ ಒಂದು ಏನೋ ಸಹಿ ಮಾಡಂಗಿಲ್ಲ, ಒಂದು ಊರಿಂದು ಅದು ಹೇಳ್ಬೇಕಂದ್ರೆ ನಿಮ್ಮ ಹಿಂದೆ ಬಾಲಂಗಿಸಿನೇ ಬರ. ಆ ಬಾಲಂಗಿಸಿ ಪೈಲ ಬಂದಾಗಬೇಕು. ಶಾಸಕರಂದ್ರೆ ಎಲ್ಲರಿಗೂ ಸಂಬಂಧಪಡ್ತದೆ, ಎಲ್ಲರಿಗೂ ನೀವು ಬೇಕು. ನಾವು ಕಾಂಗ್ರೆಸ್ ಇದು ಇಟ್ಕೊಂಡಿದ್ದೇವೆ, ಎಲ್ಲ ಉಡಾಟಿ ಉತ್ತರ ನೀವು ಕೊಟ್ಟಿರಿ. ಅದು ನಾನು ಅವತ್ತು ನನ್ನ ಶೆಟ್ಟಿಂಗ್ನ ಇದು ಮಾಡ್ಕೊಂಡು 4 ಮಂದಿಗೆ ಗೊತ್ತಾಯ್ತು. ನೀವು ಹೊಳೆ ಕೇಳಿದ್ರೆ ನಾವು ಏನೋ ಮಾಡ್ಕೊಂಡು ನೀವು ಹಿಂದೆ ಚಲಗಳು ನಮಗೆ ಏನು ಮಾಡೋಕ್ಕೂ ಹೆಸಂಗಿಲ್ಲ. ಯಾಕಂದ್ರೆ ಮತ್ತೆ ಚಲೋ ಹೊಡೆದು ಹೇಳ್ತೀನ ಆ ಶಾಸಕರು ಬಂದಾಗ ನಿಮ್ಗೆ ಬಿಲ್ಡಪ್ ಕೊಡೋದು. ಆ ಶಾಸಕರ ಬಂದ ನೀವು ವೈಟ್ ಅದು ಹಾಕೊಂಡು ಏನು ನಕ್ಕ ಮಾಡ್ತೀವಿ ಏನೋ ನಮಗೆ ತಿಳಿರ್ತೀವಿ. ನೀವು ಅವೆಲ್ಲ ಬಂದಾಗಬೇಕು. ಶಾಸಕ ನೀವು ಒಬ್ಬನೇ ಓಟ್ ಹಾಕಿರಿ, ಆ ಶಾಸಕ ನೀನೇ ಒಬ್ಬನೇ ಹಾಕಿಸ್ಕೊಂಡಂಗೆ ಮಾಡ್ಬೇಕು. ಅವೆಲ್ಲ ಮಾಡಬೇಡ್ದು, ಅವೆಲ್ಲ ಬಂದಾಗಬೇಕು. ಮತ್ತು ನಮ್ಮ ಅದು ಹೇಳ್ತೀನಿ, ನಮ್ಮ ಭಾಗನಾಗ ಯಾವುದು ಭೀ ಒಂದಲ್ಲಿ ನೀವು ಅಭಿವೃದ್ಧಿ ಕೆಲಸ ಮಾಡೋದು ಅದಾವೇನೋ 3 ವರ್ಷ ಐತಿ. 3 ವರ್ಷ ಕಳೆದೋಯ್ತು. ಇನ್ನೂ 2 ವರ್ಷ ಹ್ಯಾಂಗೆ ಮಾಡಿ ನಾಟಕ ಮಾಡಿ ಯಾವೊಂದು 2 ವರ್ಷ ಕಳಿಸ್ಬಿಡ್ತೀವಿ. 3 ವರ್ಷ ಐತಿ ನಿಮ್ದು ಯಾವನೋ ಒಂದು ಹೇಳಟ್ಟು ನಮ್ಮ ಕ್ಷೇತ್ರದಾಗ ಒಂದು ಕೆಲಸಿಲ್ಲ. ಸುಮ್ಮ ಅವಧಿಗೆ ಕೆಲವೊಂದು ಮಂದಿಗೆ ರೊಕ್ಕ ಕೊಟ್ಟು ನೀವು ಬಿಲ್ಡಪ್ ತೊಳಕ್ಕೆ ಪೇಪರ್ ಹಾಕ್ತಿರ್ತೀರ, ಅದನ್ನು ಬಂದಾಗಬೇಕು. ಅವೆಲ್ಲ ಬಂದಾಗಬೇಕು. ನಿಮ್ಗೆ ಏನೂ ಹೇಳಟ್ಟು ಕೆಲಸ ಇಲ್ಲ, ಏನೂ ಇಲ್ಲ. ಅವು ಯಾವ ನೀವು ಎಲ್ಲಿ ಏನು ಕೆಲಸ ಮಾಡಿದ್ರಿ ಹೇಳಿ, ಎಲ್ಲಿ ಏನು ಕೆಲಸ ಮಾಡಿದ್ರಿ, ಯಾರ ಮನೆ ಬೆಂಕಿ ಹತ್ತಲ್ಲಿ ಹೋಗಿರೋ, ಏನು ಇಂಥ ರೋಡ್ ಆಗ್ಯಾವ ಅಂತೇಳಿ ನಾವು ಮಾಡಿನಪ್ಪ ಅಂತೇಳಿ ಎಲ್ಲಿ ಏನೂ ಇಲ್ಲ. ಏನೋ ಹಳಿ ಹಳೆ ಕೊಟ್ಟದ್ದು ಒಂದು 5 ಫೂಟ್ ಮಾಡೋದು 10 ಫೂಟ್ ಮಾಡಿ ಅಂತೇಳಿ ಎಲ್ಲ ಡೂಪ್ಲಿಕೇಟ್ ಯಾವ ಓದಿನಲ್ಲಿ ನೀವು ನೋಡಿ. ನಾ ಕೆಲವೊಂದೆಲ್ಲ ಪರೀಕ್ಷೆ ಮಾಡಿ ನೋಡ್ತಾ ಇರ್ತೀನಿ. ನೀವು ಒಳ್ಳೆ ಕೆಲಸಗಳು ನಾವು ಶಾಸಕರು ಮಾಡ್ಯಾರ ಅಂತೇಳಿ ಯಾವ ವರ್ಷ ಬಂದು ಹೇಳ್ತಾನೆ ನಾನು ಹೇಳಂಗಿಲ್ಲ. ಹೇಳಕ್ಕೆ ಬಂದ್ರೆ ನೀವು ಬಿಡಂಗಿಲ್ಲ. ಈಗ ನನಗೆ ಮೊನ್ನೆ ಹೊರಗೆ ಮುಗಿಸಿದ್ರಲ್ಲ, ಮತ್ತೆ ನಡೀರಿ ಒಟ್ಟು ಪಕ್ಷದಲ್ಲಿ JDS BJP ಕಾಂಗ್ರೆಸ್ KRSದವ್ರು ಬೇಡ, ನಾ ಕಡಮುಡಿ ಕೇಳ್ತೀನಿ ಅಂತ ನನಗೆ ಒಟ್ಟು ಮುಗಿಸಿದ್ರಿ. ಇವೆಲ್ಲ ಬಂದಾಗಬೇಕು. ಯಾಕಂದ್ರೆ ಭಾಳ ಅದಾವ, ನಿಮ್ಗೆ ಹೇಳಿದ್ರೆ ಮುಗಿಯಂಗಿಲ್ಲ ಆಗ್ತದಾವ. ಒಂದು 3 ವರ್ಷ ಅದಾವ, 3 ವರ್ಷ ದಿನ ಹೇಳ್ಕೊತ ಕೂತ್ರಿ ನಿಮ್ಗೆ ಮುಗಿಯಲ್ಲ. ಹಾಗೆ ಮಾಡಿ 3 ವರ್ಷ ಕಳೆದ್ರಿ. ಈಗ ಮುಂದಿನ ಸರ್ತಿ ನೀವು ಸತ್ತು ಬೆಳೆದು ನಾಳೆ ನಿಮ್ಮ ಹೆಸರು ತಗೋಬೇಕು ಅನ್ನೋದಕ್ಕೆ ಒಂದು ಕೆಲಸ ಮಾಡಿ. ಯಾವುದಾದ್ರೆ ಈಗ ನಮ್ಮ ಊರಾಗ ಸಾಲಿ ಬದ್ದಾಗ ನಾವು ಹೊರಗೆ ಓಡಾಟ ಮಾಡಿರ್ತೇವೆ. ಇದು ಮುಂದೆ ಹೋಗ್ತೇವೆ. ಎಲ್ಲ ಜಾಲತಾಣದಾಗ ನಾವು ನೋಡೇವು, ನಾವು ಕೂಡ ಪೋಸ್ಟ್ ಮಾಡಿದೆವು. ಪೇಪರ್ದಾಗ ಬಂದಾವ. ಸ್ಟ್ರೈಕ್ ಮಾಡ್ತಾರೆ ನಾವು ಓಡಿ ಬಂದ್ವಿ. ಮತ್ತು ಕಾರ್ ಗಾಡಿ ತೊಗೊಂಡು ಬುಧವಾರ ಮಾಡ್ತಾರೆ. ನಮ್ಗೆ ಬಂದೇ ಬಿಟ್ಟಿದೆ 2 ವರ್ಷ. ನಾಳೆ ಬುಧವಾರ ಒಂದು ಬಂದ್ ಕಿಶಿಂದ ಮಾಧ್ಯಮದಲ್ಲಿ ಕಳಿಸಿ ಇಲ್ಲೇ ಮಾಡ್ತಿದ್ರಿ ಹ್ಯಾಂಗೆ ಓಡಿ ಬಂದು ಪೇಪರ್ದಾಗ ಬರೋಣ. ಆ ಪೇಪರ್ದಾಗ ಬಂದಿರ್ತಂದ್ರೆ ಬರ್ತಿಲ್ಲ ಮಾಡಿಲ್ಲ. ಅವು ಯಾರು ರಾಜು ಕೋಳಿ ಯಾರು ಪಟ್ಟಣ ಪಂಚಾಯತಿ ಮೆಂಬರ್ ಅವರು ನೀನು ಒಂದು ಕೆಲಸ ಮಾಡಿದ್ದು ಅದು ಡೈರೆಕ್ಟ್ ಹೇಳ ಶಾಸಕ ನೀವು ಒಂದು ಕೆಲಸ ನೀವು ಅಭಿವೃದ್ಧಿ ಮಾಡಿದ ಅಂತೇಳಿ ಹಂಗೆ ಕೇಳೋದು ಹಾರಂತೇಳಿ ಒಂದು ಸ್ವಲ್ಪ ಬರೋಬರಿ ಆದ ನಿಮ್ಗೆ. ಹಂಗೆ ಕೇಳೋದಕ್ಕೆ ನೀವು ಏನೋ ಮಾಡಂಗಿಲ್ಲ ಅಂತೇಳಿ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ ನಿಮಗೆ. ಮುಂದಿನ ದಿನಮಾನದಲ್ಲಿ ನೀವು ಎಲ್ಲ ಇಲ್ಲಿ ಅದು ಆದಷ್ಟು ಬೇಗ ನೀವು ಚಾಲೂ ಮಾಡಿದ್ರೆ ಒಳ್ಳೆಯದು. ಇಲ್ಲಿಕಂದ್ರೆ ಅದು ನಾ ಹೇಳಂಗಿಲ್ಲ, ಇದ್ದಂಥ ಸುತ್ತಮುತ್ತ ಹಳ್ಳಿ ಜನರು ಮತ್ತು ನಮ್ಮ ಚರ್ಚೆನ ಜನರೇ ನಿಮಗೆ ಉತ್ತರ ಕೊಡ್ತಾರೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜಿಲ್ಲಾ ಕಾರ್ಯದರ್ಶಿ ರಾಕೇಶ್ ಇಂಗಳಗಿ, ದುರ್ಗಪ್ಪ ಬೂದಿಹಾಳ, ನಗರ ಘಟಕ ಅಧ್ಯಕ್ಷ ಅಣ್ಣಾ ಪೂಜಾರಿ, ಸದಸ್ಯರಾದ ನಾರಾಯಣ ನಾಯಕ, ಪೃಥ್ವಿ ಪೂಜಾರಿ ಇನ್ನಿತರರಿದ್ದರು.